ನಿಮ್ಮ ಪ್ರೀತಿಯ ಬಡಕಳ್ಳಿ ಮಂಜೇಗೌಡ ಮಾತಾಡ್ತಿರೋದ್ರಿಂದ ರೈತ ಕಾರ್ಮಿಕ ಹಿತರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಚಂದ್ರಾಯಪಟ್ಟಿ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಈಗ ಚಂದ್ರಾಯಪಟ್ಟಿಯಿಂದ ನಾವು ಶ್ರೀಕಾಂತಲ್ಲಿ ಬರ್ತಕ್ಕಂಥ ಸಂಜೆ ಟಿ ವಿ ಶೋರೂಮ್ ಧ್ವಜ ಒಂದು ಬಿಲ್ಡಿಂಗ್ ಓಪನ್ ಆಗಿದೆ. ಬಿಲ್ಡಿಂಗು 6 ಫ್ಲೋರ್ ಇದೆ. ಮತ್ತು ಅದರಲ್ಲಿ ನ್ಯೂ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಮಾಡ್ಕೊಂಡಿದ್ದಾರೆ. ಯಾರೋ 4-5 ಜನ ಸೇರಿ ಮಾಡ್ಕೊಂಡಿದ್ದಾರೆ ಅಂತ ನಮಗೇನಾದರೂ ತೊಂದರೆ ಇಲ್ಲ. ಆದರೆ ಈ ಬಿಲ್ಡಿಂಗು ಏನಿದೆ ಕಾನೂನು ಬಾಹಿರವಾಗಿದೆ. ಮತ್ತು ಈ ಆಸ್ಪತ್ರೆ ಏನಿದೆ, ಆಸ್ಪತ್ರೆ ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿದೆ. ಯಾಕೆ ಅಂದರೆ ನಾವು ಇವ್ರನ್ನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇವರು ಯಾವುದೇ ಇಲಾಖೆಯಲ್ಲೂ ಕೂಡ ಪರ್ಮಿಷನ್ ತೊಗೊಂಡಿಲ್ಲ. ಯಾವ ಇಲಾಖೆ ಅಂದರೆ, ಈಗ ಹಾಸ್ಪಿಟ್ಲ್ ಉದ್ಘಾಟನೆ ಪರ್ಮಿಷನ್ ಬೇಕು ಅಂದರೆ KPM ಇಲಾಖೆ ಅಂತ ಬರುತ್ತೆ. ಆ ಇಲಾಖೆಯಲ್ಲಿ ವಾಯು ಮಾಲಿನ್ಯ ಇರ್ಬೋದು, ವೇಸ್ಟೇಜ್ ಇರ್ಬೋದು, ಮತ್ತು ಪೈರ್ ಇರ್ಬೋದು, ಪ್ರತಿಯೊಂದು ಈಗ DHO ಇರ್ಬೋದು, ಎಲ್ಲ ಇಲಾಖೆಗಳು ಕೂಡ ಇವರು ಅಪ್ಲಿಕೇಶನ್ ಹಾಕಿ ಹಾಸ್ಪಿಟ್ಲ್ ಉದ್ಘಾಟನೆ ಮಾಡೋಕ್ಕೆ, ಹಾಸ್ಪಿಟ್ಲ್ ನಡೆಸಲಿಕ್ಕೆ. ಅದಾದಮೇಲೆ ಪುರಸಭೆ ಹೋಗಿ ಕೇಳಿದ್ರೆ ಪುರಸಭೆಯಲ್ಲಿ ಯಾವುದೇ ರೀತಿ ದಾಖಲಾತಿಗಳೇ ಇಲ್ಲ ಅಂತ. ಸೊ ಅಧಿಕಾರಿಗಳು ನೋಡಿ ಎಷ್ಟು ಬೇಜವಾಬ್ದಾರಿ ತನ್ನ ಮಾತಾಡ್ತಾ ವರ್ತಿಸ್ತಾರೆ ರೈತರುಗಳ ಹತ್ರ. ಅಂದರೆ ಒಂದು ಯೋಚನೆ ಮಾಡಿ ಬಂಧುಗಳೇ, ಒಬ್ಬ ತರಕಾರಿ ಅಂಗಡಿಯವನು ತೆಳ್ಳಗಾಡಿನ ತರಕಾರಿ ಇಟ್ಕೊಂಡ್ರೆ ಇದೇ ಪುರಸಭೆ ಅಧಿಕಾರಿಗಳು ಹೋಗಿ ಬೂಟಲ್ಲಿ ಹೋಗ್ತಾರೆ ಅವನಿಗೆ, ಯಾರಿಗೆ ತರಕಾರಿ ಅಂಗಡಿಯಲ್ಲಿ ಬೋಳಿ ಮಗನ ಲೈಸೆನ್ಸ್ ತೊಗೊಳ್ಳೋ ಅಂತ. ಅದೇ ಇವನು ಒಬ್ಬ ಆಸ್ಪತ್ರೆ ಕಟ್ಟಿದ್ದಾನೆ, 6 ಫ್ಲೋರ್ ಇದೆ. ಅದು ಪರ್ಮಿಷನ್ 2 ಫ್ಲೋರಿಗೆ 6 ಫ್ಲೋರ್ ಇದೆ. ಆದರೆ ಅವ್ನಿಗೆ ಯಾಕೆ ಇವ್ರು ಬೂಟಲ್ಲಿ ಓದಿರಲಿಲ್ಲ? ಅವ್ನಿಗೇನು ಪರ್ಮಿಷನ್ ಕೊಟ್ಟರು? ಯಾಕೆ NOC ಕೊಡಲಿಲ್ಲ ಇವರು? NOCಗೆ ಇದು ಮಾಡಲಿಲ್ಲ, ಯಾಕೆ ಕಂದಾಯ ಇದು ಮಾಡ್ಕೊಂಡಿಲ್ಲ ಇವರು? ಇವತ್ತು ಈ ಬಿಲ್ಡಿಂಗ್ ಏನು ನೇತೃತ್ವ ಬಿಲ್ಡಿಂಗ್ ಕಟ್ಟಿದ್ದಾನೆ, ಆಮೇಲೆ ಏನು ಫುಟ್ಪಾತ್ನ ಒತ್ತುವರಿ ಮಾಡ್ಕೊಂಡಿದ್ದಾನೆ, ಫುಟ್ಪಾತಲ್ಲಿ ಟ್ರಾನ್ಸ್ಫರ್ ಇಟ್ಕೊಂಡಿದ್ದಾನೆ. ಮತ್ತು ಈ ಆಸ್ಪತ್ರೆಯಿಂದ ಏನು ಅನಾನುಕೂಲ ಆಗುತ್ತೆ ಅಂತ ಅಂದರೆ, ಈಗ ಶ್ರೀಕಂಠಯ್ಯ ಸರ್ಕಲ್ ಇದೆ ಚನ್ನರಾಯಪಟ್ಟಣದಲ್ಲಿ. ಶ್ರೀಕಂಠ ಸರ್ಕಲಿಂದ ಮೈಸೂರು ರಸ್ತೆಗೆ ಹೋಗಕ್ಕೆ ದೊಡ್ಡ ವೆಹಿಕಲ್ ಸಿಗ್ನಲ್ ಬರುತ್ತೆ, ಲಾರಿಗಳು ಓಡಾಡ್ತವೆ, ಬಸ್ಗಳು ಓಡಾಡ್ತವೆ, ಇವಾಗ ತುಂಬ ಪಾದಚಾರಿಗಳೆಲ್ಲ ಓಡಾಡ್ತಾರೆ. ಆದರೆ ಪಾದಚಾರಿಗಳು ಓಡಾಡ್ತಾರಲ್ಲ, ಫುಟ್ಪಾತ್ನು ಕೂಡ ಅಕ್ವೈರ್ ಮಾಡ್ಕೊಂಡಿದ್ದಾನೆ ಈ ಬಿಲ್ಡಿಂಗ್ ಓನರು, ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥವನು. ಈ ಹಾಸ್ಪಿಟ್ಲಿಗೆ ನಾವೇನು ಮಾಡಿದ್ವಿ ನೋಡಿ, 14 ಇಲಾಖೆನಲ್ಲೂ ಕೂಡ ನಾವು ಅರ್ಜಿ ಕೊಟ್ಟು ಇದನ್ನು ಯಾವುದೇ ರೀತಿಯಲ್ಲೂ ಇವ್ರಿಗೆ ಹಾಸ್ಪಿಟ್ಲ್ ಉದ್ಘಾಟನೆಗೆ ಮತ್ತು NOCಗಳನ್ನ ಕೊಡಬಾರ್ದು. ನಿಮ್ಮ KPM ಇಲಾಖೆಯಲ್ಲಿ ಹಾಸ್ಪಿಟ್ಲಿಗೆ NOCಗಳನ್ನ ಕೊಡಬಾರ್ದು. ಯಾಕೆಂದರೆ ಇಲ್ಲಿ ಸೇಫ್ಟಿ ಪರ್ಪಸ್ ಇಲ್ಲ. ಈಗ ಒಂದು ಆಂಬುಲೆನ್ಸ್ ಬರುತ್ತೆ, ಆಂಬುಲೆನ್ಸ್ ಮೇಲೆ ಎಲ್ಲಿ ನಿಲ್ಲಿಸ್ಕೊಳ್ತಾರೆ? ಈ ಫುಟ್ಪಾತಲ್ಲಿ ನಡೆದಾಡ್ರೆ ಯಾವ ಜಾಗದಲ್ಲಿ ನಡೆದಾಡ್ತಾರೆ? ಎಲ್ಲ ಅಫೋರ್ಡ್ ಮಾಡ್ಕೊಂಡು ಕಟ್ಕೊಳ್ಬಿಟ್ರೆ ಪುರಸಭೆ ಅಧಿಕಾರಿಗಳು ದಾದಾಕಾಡಲಿದ್ದ ಏನು ಕತೆ ಕಾಯ್ತಿದೆಯಾ ಈ ಚಂದ್ರಾಪುರದಲ್ಲಿ? ಪುರಸಭೆ ಅಧಿಕಾರಿ ಯತೀಶ್ ಹೇಳ್ತಾರೆ ಹೋದರೆ, ಸರ್ ನಮಗೆ ಗೊತ್ತೇ ಇಲ್ಲ ಅಂತಾರೆ. ಯಾರೋ ಪ್ರಶ್ನೆ ಕೊಡ್ರಿ ಅಂತ ಅವ್ರ ಹತ್ರ ಕೊಡ್ರೆ ನಮಗೆ ಗೊತ್ತಿಲ್ಲ ಸರ್ ಅಂತಾರೆ. ಏನು ಮಾಡ್ತಾರೆ? ಅದೇ ಯಾರೋ ಒಬ್ಬ ನನ್ನಂಥ ಬಡವನೋ ಅಥವಾ ಯಾರೋ ಒಬ್ಬರು ರೈತರು ಅಥವಾ ಯಾರೋ ಒಬ್ಬರು ತರಕಾರಿ ಮಾರೋರು ಏನಾದರೂ ಒಂದು ಬಿಲ್ಡಿಂಗ್ ಕಟ್ಕೊಬೇಕು ಅಥವಾ ತರಕಾರಿ ಇಟ್ಕೊಬೇಕು ಅಂತ ಹೋದರೆ ಹಿಂದೆ ಅವನು ಹಿಂದೆ ಬರ್ತಾರೆ. ಪರ್ಮಿಷನ್ ತಗೊಂಡಿದೆಯಾ? ಇಲ್ಲಿ ಯಾಕೆ ತರಕಾರಿ ಅಂಗಡಿ ಇಟ್ಟಿದೆಯಾ? ಇಲ್ಲಿ ಯಾಕೆ ಹಣ್ಣಿನ ಅಂಗಡಿ ಇಟ್ಟಿದೆಯಾ? ಬಿಲ್ಡಿಂಗ್ ಕಟ್ತಾ ಇದೆಯಾ? ಹೋಗಿ ಮನೆ ಪರ್ಮಿಷನ್ ತಗೊಳ್ಳೋ ಅಂತ ಕೇಳ್ತಾರೆ. ಯಾಕೆ ಇಂಥ ದೊಡ್ಡವ್ರಿಗೆ ಕಾನೂನು ಇಲ್ವಾ? ದೊಡ್ಡವ್ರಿಗೆ ಪರ್ಮಿಷನ್ ಬೇಡವಾ ಬಿಲ್ಡಿಂಗ್ ಕಟ್ಟಲಿಕ್ಕೆ? ಆಸ್ಪತ್ರೆ ಮಾಡೋಕ್ಕೆ ದೊಡ್ಡವ್ರಿಗೆ ಯಾವುದೇ ರೀತಿಯ ದಾಖಲಾತಿಗಳು ಬೇಡವಾ? ಏನು ರೀ ಇದು ವ್ಯವಸ್ಥೆ? ಇದು ಚನ್ನರಾಯಪಟ್ಟಣ ಹೆಂಗಾಗಿದೆ ಅಂದರೆ, ಉಳ್ಳವ್ರಿಗೆ ಏನು ಬೇಕಾದ್ರೂ ಮಾಡ್ಕೋಬೋದು, ದುಡ್ಡಿರೋರು ಏನು ಬೇಕಾದ್ರೂ ಮಾಡ್ಕೋಬೋದು, ಬಡವರು ಅದೇ ಏನೂ ಮಾಡೋಕ್ಕಾಗಲ್ಲ. ಆದರೆ ನಾನು ಹೇಳ್ತೀನಿ, ಇವತ್ತು ನಾನು ಇದನ್ನು ಎಲ್ಲ ಇಲಾಖೆಯವರು ಅರ್ಜಿ ಕೊಟ್ಟಿದ್ದೀವಿ. ನಾವು ಸೋಮವಾರ ನಾವು ಇದಕ್ಕೆ ಸಂಬಂಧಪಟ್ಟಂಥ ಯಾರು ಪುರಸಭೆಗೆ ಸಂಬಂಧಪಟ್ಟಂಥ ಮಿನಿಸ್ಟರ್ ಹತ್ರನೇ ಹೋಗ್ತಿದ್ದೀವಿ. ಇವ್ರಿಗೆ ಏನು ಈ DHO ಈ ಬಿಲ್ಡಿಂಗು ಸ್ಟಾಪ್ ಮಾಡಬೇಕು. 4ನೇ ತಾರೀಕು ಬಂದಿದ್ದೀವಿ. ಇದಕ್ಕೆಲ್ಲ ಯಾವುದೇ ರೀತಿ ಉತ್ತರ ಇಲ್ಲ. ಅಧಿಕಾರಿಗಳು ಹೇಳೋಕ್ಕೆ ಹೋದರೆ ಉದಾಹರಣೆ ನನಗೆ ಗೊತ್ತಿಲ್ಲ, ನನಗೆ ನಮ್ಮ ತೆರಿಗೆ ಸಂಬಂಧವಿದೆ, ನೀವು ತಗೋತಿದ್ರೆ ನಾನು ತಗೋತಿದ್ದೀನಿ. ಒಬ್ಬ ತಹಶೀಲ್ದಾರ್ ಹತ್ರ ಹೋದ್ರೆ ಗೊತ್ತಿಲ್ಲ ಅಂತಾರೆ, ಒಬ್ಬ ಚೀಫ್ ಆಫೀಸರ್ ಹತ್ರ ಹೋದ್ರೆ ಗೊತ್ತಿಲ್ಲ ಅಂತಾರೆ, ನಮ್ಮ ರೆವಿನ್ಯೂ ನಮ್ಮ ಕೃಷ್ಣಗೌಡರ ಹತ್ರ ಹೋದ್ರೆ ಗೊತ್ತಿಲ್ಲ ಅಂತಾರೆ. ಏನು ಇದು ವ್ಯವಸ್ಥೆ? ಇದು ಬಡವನೊಂದು ನ್ಯಾಯ, ಈ ದೊಡ್ಡವನ್ನೇ. ಇವತ್ತು ನಾನು ಹೇಳ್ತೀನಿ, ನಾನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ, ಇದು ಉಗ್ರ ಹೋರಾಟ ಗೊತ್ತಿರುತ್ತೆ. ಕೊಟ್ಟು ಮಾಡ್ತೀವಿ ನಾವು. ಈ ರನ್ ಆದರೆ ಅದ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆನೂ ನಾವು ಅವ್ರ ಮೇಲೆ ಅಧಿಕಾರಿಗಳ ಮೇಲೆ ಯಾರು ಸಂಬಂಧಪಟ್ಟ ಓನರ್ಗಳು ಇರ್ತಾರೆ, ಯಾರು ಅವ್ರ ಮೇಲೆ ನಾವು ಇದು ನಾವು ಸೋಮವಾರ ಹೋಗಿ ಎಲ್ಲ ದಾಖಲಾತಿಗಳನ್ನ ಇಟ್ಕೊಂಡು ನಾವು ಮಿನಿಸ್ಟ್ರನ್ನ ಕಾಣ್ತೀವಿ. ಅದಾದಮೇಲೆ ಈ ಕಮಿಷನರ್ಗಳನ್ನ ಕಾಣ್ತೀವಿ. ಕಮಿಷನರ್ಗಳು ಮಿನಿಸ್ಟ್ರುಗಳು ಏನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ನಾವು ಹೈಕೋರ್ಟಲ್ಲಿ ಈ ಬಿಲ್ಡಿಂಗ್ ಡೆಮೊಲಿಷ್ ಮಾಡಿ, ಈ ಬಿಲ್ಡಿಂಗ್ ಅನುಕೂಲವಾಗಿದೆ, 2 ಫ್ಲೋರ್ ಅಧಿಕವಾಗಿದೆ, ಇದನ್ನು ಡೆಮೊಲಿಷ್ ಮಾಡಿ ಮತ್ತು ಈ ಬಿಲ್ಡಿಂಗ್ಗೆ ಯಾವುದೇ ರೀತಿ ಪರವಾನಗಿ ಯಾವುದೇ ಇಲಾಖೆಯಲ್ಲಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಈಗ ಸ್ಟೇ ಕೊಡಿ, ಬಿಲ್ಡಿಂಗ್ನ ಉದ್ಘಾಟನೆ ಆಗಲಿಕ್ಕೆ ಇದು ಮಾಡೋದಕ್ಕೆ ಸ್ಟೇ ಕೊಡಿ ಅಂತ ನಾವು ಹೈಕೋರ್ಟ್ ಹೋಗ್ತಿದ್ದೀವಿ. ಸಂಬಂಧಪಟ್ಟಂಥ ಯಾಕಂದರೆ ಈ ತಳಮಟ್ಟದ ಅಧಿಕಾರಿಗಳು ಆಗಲ್ಲ ಬಿಟ್ಟರೆ, ತಳಮಟ್ಟದ ಅಧಿಕಾರಿಗಳ ಕೈಲಿ ದಮ್ಮಿಲ್ಲ. ಯಾಕೆ ದಮ್ಮಿಲ್ಲ ಅಂತ ಹೇಳ್ತೀನಿ ಕೇಳಿ. ಇವರೆಲ್ಲ ರಾಜಕೀಯ ಒತ್ತಡದಲ್ಲಿ ಅವ್ರು ಮಾಡೋಕ್ಕೆ ಹಿಡಿಯೋದ್ರ ಕೆಲಸನ. ರಾಜಕೀಯದವ್ರು ಇದಾರಲ್ಲ, ರಾಜಕೀಯ ಒತ್ತಡದಲ್ಲಿ ಸಿಲುಕಿ ಪಾಪ ಅವ್ರನ್ನ ಸ್ವಾಭಿಮಾನ ಮರೀತಿದ್ದಾರೆ. ಅವರು
ಒಳಗಡೆ ಕಣ್ಣೀರು ಹಾಕ್ತಿದ್ದಾರೆ ಅವರು ಅಧಿಕಾರಿಗಳು. ನಮಗೆ ಶಕ್ತಿ ಇಲ್ಲ, ನಮಗೆ ನಮಗೆ ಕೆಲಸ ಮಾಡ್ಲಿಕ್ಕೆ ಕೊಡ್ತಿಲ್ಲ. ಈಗ ಬಿಲ್ಡಿಂಗ್ ನೋಟಿಸ್ ಹಾಕ್ಬೇಕು ಅಂದರೆ ಯಾರೋ ಒಬ್ಬ ಅವ್ರಿಗೆ ಅಧ್ಯಕ್ಷ, ಇನ್ನೊಬ್ಬ ಮತ್ತೊಬ್ಬ ಇರ್ತಾನೆ, ಅವ್ರು ಇವ್ರನ್ನ ಬಿಡಲ್ಲ. ಇಂಬರ ಕೊಡ್ರಿ, ಅವ್ನು ಯಾವನೋ ಅರ್ಜಿ ಕೊಟ್ಟವನೇ, ಯಾರೋ ನಮ್ಮಂಥ ಹೋರಾಟಗಾರರನ್ನ ಇವರೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡೋದು. ಅವ್ನು ಯಾವನೋ ಅರ್ಜಿ ಕೊಟ್ಟಂಬಿಟ್ಟು ತಲೆಸ್ಕೊಂಡು ಏನು ಮಾಡ್ತಾ ಮಾಡ್ಕೊಳ್ಳಿ. ಈ ನಿಮ್ಮ ಉಡಾಫೆ ಉತ್ತರ ಅಧಿಕಾರಿಗಳು ತಲೆದಂಡ ಹಾಕ್ತೀರಾ, ಸಂಬಂಧಪಟ್ಟಂಥ ಬಿಲ್ಡಿಂಗು ತಲೆದಂಡ ಮಾಡೇ ಮಾಡ್ತೀವಿ ನಾವು. ಇವತ್ತು ಕಾನೂನು ಹೋರಾಟ 2 ದಿವಸ ಲೇಟ್ ಆಗುತ್ತೆ ಅಷ್ಟೇ, ಏನಂತ ನಮಗೆ ಸುಮ್ಮನಾಗಲ್ಲ. ಆಸ್ತಿ ನಂಬ ಜಾತ್ರಾ ಮಹೋತ್ಸವ ಇತ್ತು, ಅದಕ್ಕೆ ಅಧಿಕಾರಿಗಳು ಕೈ ಸಿಕ್ತಿದ್ದಕ್ಕೆ 2 ದಿವಸ ಲೇಟ್ ಆಯಿತು. ನಾವಿದು PL ಹಾಕ್ತಿದ್ದೀವಿ, ಈ ಬಿಲ್ಡಿಂಗ್ಗೆ ಸ್ಟೇ ಕೊಡಿ, ಈ ಬಿಲ್ಡಿಂಗ್ನ ಯಾವುದೇ ಕಾರಣಕ್ಕೂ ನಾವು ಈ ನಡೆಯೋಕ್ಕೆ ಬಿಡೋದಿಲ್ಲ. ಬಿಲ್ಡಿಂಗ್ ಹೊಡಿಬೇಕು ಅನ್ನೋದ್ರಲ್ಲಿ ನಾವು ಸೋಮವಾರದಿಂದ ಉಗ್ರವಾದ ಈಗೇನು ಬರೀ ಅರ್ಜಿಗಳು ಕೊಟ್ಟು ಸ್ಟಾಪ್ ಮಾಡಿಸಿದ್ವಿ. ಸೋಮವಾರ ನಂತರದಲ್ಲಿ ಕಾನೂನು ಹೋರಾಟ ನಾವು ಮಾಡ್ತೀವಿ. ಇದಕ್ಕೆ ಧರಣಿ ಇನ್ನೊಂದು ಮತ್ತೊಂದು ಎಲ್ಲ ಸಂಘಟನೆಗಳು ಸೇರಿ ಮುಂದಿನ ಏನು ಕ್ರಮ ಆಗುತ್ತೆ ಮಾಡ್ತೀವಿ. ಅಧಿಕಾರಿಗಳೇ ತಲೆದಂಡ ಆಗೋದು, ಇದರಲ್ಲಿ ಬಿಲ್ಡಿಂಗ್ ಓನರೇ ತಲೆದಂಡ ಆಗೋದು. ಇದು ಎಲ್ಲಿವರೆಗೂ ಯಾವ ಸ್ವರೂಪಕ್ಕೆ ಹೋದ್ರೂ ನಾವು ಬಿಡೋಲ್ಲ, ನಾವು ಬಗ್ಗೋದಿಲ್ಲ. ಏನಾದ್ರು ಈ ಆಸ್ಪತ್ರೆಯವರು ಆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಒಬ್ಬ ವ್ಯಕ್ತಿ ಟ್ರೀಟ್ಮೆಂಟ್ ಕೊಟ್ಟಿದ್ದು ಗೊತ್ತಾದರೆ ಅವತ್ತೇ ಅಲ್ಲಿ ಧರಣಿ ಕೂತ್ಕೊಂಡು ಅವ್ರ ಮೇಲೆ ಕಾನೂನಲ್ಲಿ ಏನು ಅವಕಾಶ ಇದೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋಕ್ಕಾದ್ಮೇಲೆ ನಾವು ಮಾಡಿಸ್ತೀವಿ. ಇದು ಸತ್ಯ ಬಂಧುಗಳೇ. ನಾನು ಹೇಳಿದ ಇಷ್ಟೇ, ನಮ್ಮ ತಾಲೂಕು ಎಲ್ಲ ಜನತೆಗೂ ಹೇಳೋದು ಇಷ್ಟೇ, ಇಂಥ ಭ್ರಷ್ಟಾಚಾರಿಗಳಿಗೆ ಅಧಿಕಾರಿಗಳಾಗಲಿ ಯಾರು ಸಪೋರ್ಟ್ ಮಾಡಬೇಡಿ. ಯಾಕೆಂದರೆ ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ, ದುಡ್ಡಿರೋರ್ಗೊಂದು ನ್ಯಾಯ, ರಾಜಕೀಯ ವ್ಯಕ್ತಿಗಳು ಹಿಂಬಲಕರಿಗೊಂದು ನ್ಯಾಯ ಮಾಡೋಕ್ಕೆ ಹೋಗಬೇಡಿ. ದಯಮಾಡಿ ಇದು ನಾನು ಅಧಿಕಾರಿಗಳು ಹೇಳೋದಿಷ್ಟೇ, ಇದಕ್ಕೆ ಸ್ಪಂದಿಸಿ ಈ ಬಿಲ್ಡಿಂಗಿಗೆ ಮತ್ತು ಈ ಹಾಸ್ಪಿಟ್ಲಿಗೆ ನಾವೇನು ಪರ್ಮಿಷನ್ ಕೊಡಬೇಡಿ ಕೇಳಿ ಅರ್ಜಿ ಕೊಟ್ಟಿದ್ದು, ದಯಮಾಡಿ ಇದಕ್ಕೆ ಪರವಾನಗಿ ನೀಡಬೇಡಿ. ನೀವೇನು ನೀಡ್ತು ಅಂದರೆ ನೀವು ಅಧಿಕಾರಿಗಳೇ ತಲೆದಂಡ ಆಗೋದು, ಇದು ಖಂಡಿತ. ಯಾವ ಮಠಕ್ಕೆ ಹೋದರೂ ಕೂಡ ನಾವು ಹೈಕೋರ್ಟಲ್ಲಿ ಇದನ್ನ PL ಹಾಕ್ತಿದ್ದೀವಿ. ಇದ್ರ ಮೇಲೆ ಮೊದಲೇ ನಮಸ್ಕಾರ. ನಾನು ನಿಮ್ಮ ಪ್ರಿಯ ಬಡತಳ್ಳಿ ಮಂಜೇಗೌಡ, ಸಮಾಜ ಸೇವಕ ಮತ್ತು ಸಾರ್ವಜನಿಕ ರೈತ ಕಾರ್ಮಿಕ ಹಿತರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ. ನಮಸ್ಕಾರ.